ಒಂದು ಏನು ಯಾವ ರೀತಿ ಒಂದು ಸಂಘಟನೆ ಆಗ್ತಾಯಿದೆ, ಯಾವ ರೀತಿ ಕುಂದುಕೊರತೆಗಳನ್ನು ನಾವು ತಿಳ್ಕೋಬೇಕು, ಏನು ಮಾಹಿತಿಗಳನ್ನು ಇದು ಮಾಡಬೇಕು ಅಂತಕ್ಕಂಥದ್ದು ಒಂದು ಅಭಿಪ್ರಾಯವನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗೆ ಹೋಗ್ತಾ ಇದ್ದೀವಿ. ಈಗ ನಿಮ್ಮ ಜಿಲ್ಲೆನ ಈಗ ಪ್ರಾರಂಭದಲ್ಲಿ ನಾವು ಆಯ್ಕೆ ಮಾಡಿಕೊಂಡು ಬಂದಿರ್ತಕ್ಕಂಥದ್ದು. ನಿಮ್ಮಲ್ಲಿ ಈಗೇನೋ ತಾಲೂಕು ಅಧ್ಯಕ್ಷರು ಉತ್ತಮವಾದ ಅಧ್ಯಕ್ಷನ ಆಯ್ಕೆ ಮಾಡ್ಕೊಂಡಿದ್ರಿ, ತುಂಬ ಆಸಕ್ತಿ ಇದೆ, ತುಂಬ ಇದೆ. ಇನ್ನೂ ಅವರಿಗೆ ಕೈ ಜೋಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸದಸ್ಯರು ಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ಸದಸ್ಯರಿಂದಲೇ ನಮಗೆ ಸಂಘಟನೆ ಶಕ್ತಿ ಬರೋದಿಲ್ಲ. ಆದ್ದರಿಂದ ಸಂಘಟನೆಗೆ ನೀವೆಲ್ಲರೂ ಸೇರಿ ಇನ್ನೂ ಚೈತನ್ಯದಾಯಕವಾದಂಥ ಕೆಲಸಗಳಿಗೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ನಾವೇನು ರಾಜ್ಯಗಳಿಂದ ಕೆಲವು ಯೋಜನೆಗಳಿದ್ದಾವೆ, ಅವು ಗ್ರಾಮಾಂತರ ಮಟ್ಟದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಕೊಡ್ತಕ್ಕಂಥ ಶಿಕ್ಷಣ ಆಗಿರ್ಬೋದು, ಆರ್ಥಿಕ ಸಹಾಯ ಆಗಿರ್ಬೋದು, ಹೈಯರ್ ಎಜುಕೇಷನ್ಗೆ ಬೇರೆ ಏನಾದರೂ ಸವಲತ್ತುಗಳನ್ನು ನಾವು ಇರುವ ಸಂದರ್ಭ ಬಂದಾಗ ಅಂತ ಹಳ್ಳಿಯಲ್ಲಿ ಭಾಳ ಜನ ಗೊತ್ತೇ ಇಲ್ಲ. ಯಾರಾದ್ರು ಕೇಳಿದರೆ ನಮಗೆ ಗೊತ್ತಿಲ್ಲರಿಗೆ ಅಧ್ಯಕ್ಷೆ ಅಂತಾರೆ. ನಾವು ನಿಮಗೆಲ್ಲ ಗೊತ್ತಿದೆ, ಪ್ರತಿ ವರ್ಷ ಒಂದು 20 ಜನಕ್ಕೆ ಉಚಿತವಾಗಿ ನಾವು ಅಡ್ಮಿಷನ್ ತೊಗೊಳ್ತಾ ಇದ್ವಿ ರಾಜ್ಯ ಘಟಕದಿಂದ, ಸೈನ್ಸು ಮತ್ತು ಕಾಮರ್ಸ್. ಅದೇ ರೀತಿ ಬೇರೆ ಬೇರೆ ಈಗ ಹೈಯರ್ ಎಜುಕೇಷನ್, ಮೆಡಿಕಲ್ ಹೋಗ್ತಾರೆ, ಡೆಂಟಲ್ ಹೋಗ್ತಾರೆ, ಇಂಜಿನಿಯರಿಂಗ್ ಹೋಗ್ತಾರೆ, ಅವ್ರನ್ನ ನಾವು ಕೊಡ್ತೇವೆ. ಇದೆಲ್ಲ ನಿಮ್ಮಿಂದ ಕೊಟ್ಟಂಥ ಒಂದು ಸಹಕಾರ ಮತ್ತು ಇದರಿಂದ ಮಾಡ್ತಾ ಇದ್ದೀವಿ. ಸುಮಾರು ನಿಮಗೆ ಗೊತ್ತಿದೆ ಇರುವ 10 ಎಷ್ಟು ಒಂದು 40 ಲಕ್ಷ, 40 ಲಕ್ಷ ನಾವು ಈಗ ಇನ್ವೆಸ್ಟ್ ಮಾಡಿದ್ದೀವಿ ಮಕ್ಕಳಿಗೆ ಓದಲಿಕ್ಕೆ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಸಮಾಜಕ್ಕೆ ಜನ ಗೊತ್ತಿಲ್ಲ, ನಮ್ಮ ಸಮಾಜಕ್ಕೆ ಭಾಳ ಜನಕ್ಕೆ ಗೊತ್ತಾದ್ರೆ ಮಾತ್ರ ಅದು ಹೌದಪ್ಪ ಸಮಾಜ ಸಂಘ ಏನೋ ಮಾಡ್ತಿದೆ, ನಾವು ಅದಕ್ಕೆ ಕೈ ಜೋಡಿಸಬೇಕು, ಸದಸ್ಯರಾಗಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಜನರಲ್ಲಿ ಕೊಡುತ್ತೆ. ಮುಂದಿನ ದಿನಗಳಲ್ಲಿ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಾಡತಕ್ಕ ಒಂದು ಯೋಜನೆ ಇದೆ. ಬಹುತೇಕ ಇವತ್ತು ನಾಳೆ ಒಂದು ಪತ್ರ ಬರುತ್ತೆ ನಿಮಗೆ. ನಿಮ್ಮ ತಾಲೂಕಿನಲ್ಲಿ ಯಾರು ಉಳ್ಳವರಿದ್ದಾರೆ, ಯಾರು ಬಿಸ್ನೆಸ್ ಮಾಡೋರಿದ್ದಾರೆ, ಯಾರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಅಂಥವ್ರನ್ನ ನಾವು ಹುಡುಕಿ ನೀವು ಒಂದು ಪಟ್ಟಿ ಮಾಡಿಕೊಟ್ರೆ ನಾವೇ ಮಾಡ್ತೀವಿ. ನಿಮ್ಮೊಟ್ಟಿಗೆ ಮತ್ತು ನಿಮ್ಮ ಜಿಲ್ಲಾ ಘಟಕ ನಾವು ಸೇರಿಕೊಂಡು ಹೋಗಿ ಅಂಥವ್ರನ್ನ ಬೇಡ್ಕೊಂಡು ಅವ್ರನ್ನ ದಯಮಾಡಿ ಒಂದಿಷ್ಟು ಆರ್ಥಿಕ ಸಹಾಯ ಮಾಡಿ ಬಡ ಮಕ್ಕಳಿಗೆ ನಾವು ಶಿಕ್ಷಣ ಕೊಡ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ರೀತಿಯಿಂದ ಸಹಾಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಮೊನ್ನೆ ಏನೋ ಒಂದು ಫೋನ್ ಮಾಡಿದ್ರು, ಅಕ್ಕಿ ಅಂಗಡಿ ಸುಟ್ಟೋಗ್ಬಿಡ್ತು, ಬರ್ನ ಏನಿಲ್ಲ ಅವರು ಲೈಫ್, ನಮ್ಮ ಹತ್ರ ದುಡ್ಡೇ ಇಲ್ಲ ಅವನಿಗೆ ಸಹಾಯ ಮಾಡಲಿಕ್ಕೆ. ಮನೆ ಪಕ್ಷ ಒಂದು ಪೂರ್ಣ ಸಹಾಯ ಮಾಡಿದ್ರು, ಒಂದಿಷ್ಟಾದರೂ ಅವನಿಗೆ ಕೊಟ್ಟರೆ ಎಷ್ಟೋ ಸಂತೋಷ. ನಮ್ಮ ಸಂಘಟನೆ ಒಂದು ಸ್ವಲ್ಪ ಏನೋ ಮಾಡಿದ್ರಪ್ಪ ನಮ್ಮ ಸಮಾಜ ಅಂತ. ಮತ್ತು ಅಂಥದ್ದು ನಾವು ಕಲ್ಯಾಣ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನಾವು ಸಂಘ ಇದ್ರೂ ಬಿಟ್ಟರು ಅಂತ ನನ್ನ ಅಭಿಪ್ರಾಯ. ಇದೆಲ್ಲ ಸಂಬಂಧ ಇದೆ ಅಂತ ಭಾವಿಸಿದೆ. ಯಾಕಂದರೆ ಸಂಘ ಇರೋದು ಅದಕ್ಕಾಗಿದೆ, ಬರೀ ಸರ್ಕಾರದಿಂದ ತರೋದಲ್ಲ, ನಾವು ಕ್ರೋಢೀಕರಿಸಿ ಸಮಾಜಕ್ಕೆ ಕೊಡ್ತಕ್ಕಂಥದ್ದು ಆಗಬೇಕು. ಸರ್ಕಾರದ್ದು ಒಂದು ಕಡೆ ಆಯಿತು, ನಮ್ಮ ಕಡೆಯಿಂದ ಏನಾಗುತ್ತೆ ಅಂತಕ್ಕಂಥದ್ದು ಭಾಳ ಇವೆಲ್ಲ ಹಿಂದೆ ಗೊತ್ತಿದ್ದಲ್ವಲ್ಲ. ಮನೆ ಹಿಂದಿನ ಅವಧಿಯಲ್ಲಿ ನಾನು ಪ್ರತಿನಿತ್ಯ ಒಂದೊಂದು ಕುಟುಂಬದಲ್ಲಿ 1 ರೂಪಾಯಿಯನ್ನು ಇನ್ವೆಸ್ಟ್ ಮಾಡಿ, 1 ರೂಪಾಯಿ ಭಾಳ ಕೇಳಲಿಲ್ಲ, ತಿಂಗಳಿಗೆ ಒಂದು 35 ರೂಪಾಯಿ ಆಗುತ್ತೆ ಒಂದು ಕುಟುಂಬದಲ್ಲಿ. ಎಷ್ಟೊಂದು ಕುಟುಂಬ ಇದ್ದಾರೆ, ಅವರೆಲ್ಲ ನಾವು ಕ್ರೋಢೀಕರಿಸ್ಬಿಟ್ರೆ ಎಷ್ಟೊಂದು ದುಡ್ಡು ಆಗುತ್ತೆ ತೋರಿಸುತ್ತೆ. ಇಷ್ಟನ್ನು ನಾವು ಮಾಡೋಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಭಾಳ ಖೇದಕರವಾದ ವಿಚಾರ ಇದೆ. ಯಾಕಂದರೆ 1 ರೂಪಾಯಿ ನಾವು ಎಲ್ಲೆಲ್ಲೋ ಕಳೀತೀವಿ. ಎಲ್ಲೆಲ್ಲ ಕುತ್ಕೊಂಡು ಒಂದು ಗಂಟೆ ಫ್ಯಾಕ್ಟ್ರಿಲಿ ಒಂದು ಮಿನಿಮಮ್ 10 ರೂಪಾಯಿ 20 ರೂಪಾಯಿ ಹೋಗುತ್ತೆ. ಅದ್ರಾಗ 1 ರೂಪಾಯಿ ನಾವು ಕೊಡಿಯಪ್ಪ. ಅದಕ್ಕಿಂತ ಮುಂಚಿತ ನಾನು ಇನ್ನೊಂದು ಪ್ಲ್ಯಾನ್ ಮಾಡಿದ್ದೆ. ಕಳೆದ ಸಾರಿ ಕೆಂಪುಕಂಡೆ ಅವರು ಹೇಳಿದೆ, ಯಾವುದೋ ಒಂದು ಮದುವೆ ಕರೆದು ಮೂಲಪ್ಪ ಮುಂದೆ ಒಂದು 8-10 ಲಕ್ಷ ರೂಪಾಯಿ ಖರ್ಚಿಟ್ಟು ಮದುವೆ ಮಾಡ್ತೀಯಾ, ಒಂದು 5,000 ರೂಪಾಯಿ ಅದಕ್ಕೆ ಹೆಚ್ಚಿಗೆ ಮದುವೆ ಆಗ್ತಂತ ಕೊಡು, ಮದುವೆಗೆ ಖರ್ಚಾಯ್ತು. ಈಗ ಒಂದು 10 ಲಕ್ಷ 10 ಲಕ್ಷ 5,000 ರೂಪಾಯಿ ಖರ್ಚಾಯ್ತಂತ ಮಾಡ್ಬಿಟ್ಟು 5,000 ರೂಪಾಯಿ ಕೊಡಪ್ಪ. ಸರ್, ನನ್ನ ಮಗಳ ಮದುವೆ ಬೇರೆ ಕೊಡ್ತೀನಿ, ದುಡ್ಡು ಕೊಡ್ತೀಯಲ್ಲ, ಒಂದು 10,000 ರೂಪಾಯಿ ಕೊಡ್ತೀನ ಪಾಪ, ಜಂಪುಕಂಡೆ ಆಗ್ತಿದ್ದೆ ಲಾಸ್ಟ್ ಟೈಮ್, ನಾನು ಕಾನೂನಿಂದ ಬರೋಕ್ಕಾಗಲಿಲ್ಲ. ಅಂದರೆ ನಾನು ಯಾಕೆ ಹೇಳ್ತೇನೆ ಅಂದರೆ, ಇಂಥ ಒಂದು ಉದಾಹರಣೆಯನ್ನು ನಾವು ಬೆಳೆಸಬೇಕು ಜೊತೆಗೆ. ಆಮೇಲೆ ನಂಬಿಕೆನೂ ಭಾಳ ಮುಖ್ಯ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಎಲ್ಲ ದುಡ್ಡು ತಿಂದ್ಬಿಡ್ತಾರೆ, ಎಲ್ಲ ಕಟ್ ಮಾಡಿಬಿಡ್ತಾರೆ, ರಾಜ್ಯಗಳಿಗೆ ಕೊಟ್ಟು ಅವರೇ ಮಾಡ್ತಾರೆ. ನಿಮಗೆಲ್ಲ ಒಂದು ಪೈಸನ್ನು ಲೆಕ್ಕ ತಗೊಳ್ತಕ್ಕಂಥ ಹಕ್ಕಿದೆ, ಅಧಿಕಾರ ಇದೆ, ಕೇಳ್ತಕ್ಕಂಥ ಜವಾಬ್ದಾರಿ ಇದೆ. ನಾವಂತೂ ಪ್ರಾಮಾಣಿಕವಾಗಿ ನಿಮ್ಮ ಯಾರೇ ಕೇಳಿದ್ರು ಪಾರದರ್ಶಕವಾಗಿ ಲೆಕ್ಕಪತ್ರ ಕೊಡೋಕ್ಕೆ ತಯಾರಿದ್ದೀವಿ. ಅದೇ ರೀತಿ ಯಾರೋ ಒಂದು ಮನೆ ಕಟ್ತಾರೆ, ಸುಮಾರು ಅವ್ರು ಕಟ್ಟಕ್ಕೆ ಭಾಳ ಸಂತೋಷ. ಒಂದು 20 ಲಕ್ಷ 30 ಲಕ್ಷ 40 ಲಕ್ಷ 50 ಲಕ್ಷ ರೂಪಾಯಿ ಮನೆಗಳಿಗೆಲ್ಲ ಕಟ್ಕೊಳ್ತಾರೆ ಉಳ್ಳವರು. ಅವರು ಒಂದು 5,000 ರೂಪಾಯಿ ಎಕ್ಸ್ಟ್ರಾ ಮನೆ ಖರ್ಚಾಗ್ತಂತ 5,000 ರೂಪಾಯಿ ಒಂದು ತೆರಿಗೆ ಕೊಟ್ಬಿಟ್ರೆ ಎಷ್ಟು ವರ್ಷಕ್ಕೆ ಎಷ್ಟೊಂದು ಇದಾಗ್ತವೆ. ಇದನ್ನೆಲ್ಲ ನಾವು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಚಿಂತನ ಮಂಥನ ಮಾಡಬೇಕಂತ ಯೋಚನೆ ಮಾಡಿದೆ ನಾನು. ಎಲ್ಲರೂ ಕರೆದು ನಿಮ್ಮಂಥ ಉಳ್ಳವರು, ಬುದ್ಧಿವಂತರು, ಹಿತೈಷಿಗಳು, ಪತ್ರಕರ್ತರು, ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಅವ್ರ ಯಾಕೆ ಇಂಥವೆಲ್ಲ ಆಗ್ತಾ ಇಲ್ಲ, ಏನು ಕಾರಣ ಅಂತಕ್ಕಂಥದ್ದು ನಾವು ಚರ್ಚೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಂದುಕೊಳ್ಳೋದು. ಈಗೇನಾಗುತ್ತೆ, ನಮ್ಮಲ್ಲೇ ಉಳಿತಾವೆ.
ನಾವು ಮಾತಾಡಿದ್ರೆ ನಮ್ಮಲ್ಲೇ ಉಳಿತವೆ, ನೀವು ತಲುಪೋದಿಲ್ಲ, ನೀವು ಅದು ಕಾರ್ಯರೂಪ ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟೊಂದು ಈಗ ನಿಮಗೆ ಗೊತ್ತಿದ್ದಂಗೆ 51 ಜನ ಇದ್ದೀವಿ. ಬೇಡ ಹೆಣ್ಮಕ್ಳು 36 ಜನ, ಒಂದು ತಾಲೂಕಿನಲ್ಲಿ 36 ಜನ ನಾವು ಚಿತ್ರದಲ್ಲಿ ಹೇಳಿದಾರ ಒಂದೇ ಒಂದು ದಿನ ಸಮಾಜಕ್ಕಾಗಿ ಮಾಡ್ತೀವಿ. ಬೇಡ ಅಂದರೆ ಒಂದು ಅರ್ಧ ದಿನಕ್ಕೆ ಸಮಾಜಕ್ಕೆ ಎಷ್ಟಾಯ್ತು? ನೀವು 30 ಜನ ಅಂದರೆ 15 ದಿನಗಳು ಸಿಕ್ಕಂಗೆ ಆಗೋದು. ನಿಮ್ಮ ತಾಲೂಕಿನಿಂದ 15 ಜನ ನಮ್ಮ ತಾಲೂಕಿಗೆ ನೀವು ಮುಡುಪಾಗಿಟ್ಟಾಗೆ ಒಂದು ತಿಂಗಳಲ್ಲಿ 15 ಅವರ್ಸ್ಗಳು ಸಿಕ್ಕಲ್ಲ, 15 ದಿನಗಳು ಸಿಕ್ಕರೆ ವರ್ಷದಲ್ಲಿ ಎಷ್ಟಂತ ಕೆಲಸ ಮಾಡ್ಬೋದು ರೀ. ನನಗೆ ಸಮಯ ಇಲ್ಲ, ನನಗೆ ಬರೋಕ್ಕಾಗಲ್ಲ, ನನಗೆ ಇದಾಗಲ್ಲ. ಇವತ್ತು ಅದಕ್ಕೆ ಒಂದು ಸುತ್ತೋಲೆ ಕೊಟ್ಟಿದೆ, ಗೊತ್ತಿದೆ, ವಾಟ್ಸಪ್ ಮಾಡಿದ್ರೆ ಬಂದಿದೆ. ಅದ್ರಲ್ಲಿ ಏನು ಮಾಡಿದ್ವಿ, ತಿಂಗಳಿಗೆ ಒಂದು ಸಭೆ ಕರಿತೀವಪ್ಪ. ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿನಿಧಿಗಳು ಬರಲಿಲ್ಲ ಮತ್ತೆ ಸಭೆ ಮತ್ತು ಅಂತಾರೆ ಯಾಕೆ ಪ್ರತಿನಿಧಿ ಬೇಕು, ಅವರಿಂದ ಬಂದು ಯಾಕೆ ಇದು ಮಾಡೋಕ್ಕಾಗಲ್ಲ. 3 ತಿಂಗಳಿಗೂ ಒಮ್ಮೆ, ವರ್ಷಕ್ಕೊಮ್ಮೆ ಜನರಲ್ ಮಾಡಬೇಕು, 3 ತಿಂಗಳೊಮ್ಮೆ ಕಾರ್ಯಕಾರಿಸಿ ಬರೀಲ್ಲ. ಮತ್ತು ಯಾಕೆ ಇರ್ಬೇಕಂತ ಅವರೇ ವಾಲಂಟಿಯರಾಗಿ ನನಗಿಲ್ಲ, ನನಗೆ ಟೈಮ್ ಆಗಲ್ಲ, ನನ್ನ ಬಿಸ್ನೆಸ್ ಇದೆ ಅಥವಾ ನಂದೇನೋ ಸ್ವಂತ ಕೆಲಸ ಇದೆ, ನಾನೇನೋ ಮಾಡ್ತಾಯಿದ್ದೀನಿ ಅಂತ ಅವರೇ ವಾಲಂಟಿಯರ್ ಬೇರೆಯವ್ರಿಗೆ ಜವಾಬ್ದಾರಿ ಕೊಟ್ಟು ಬೇಕು. ಸಹಕಾರನೇ ಇರಲಿ, ಅದು ಬಿಟ್ಟು ಅದೂ ಬೇಕು. ಮತ್ತು ಬರೋದು ಇಲ್ಲ ಅಂತಂದರೆ ಮತ್ತು ಸಮಾಜಕ್ಕೆ ಯಾರು ಮೆಸೇಜ್ ಕೊಡೋದು, ಗ್ರಾಮಾಂತರಕ್ಕೆ ಯಾರು ಸುದ್ದಿ ತಲುಪಿಸೋಂಥವ್ರು, ಇಂಥವನ್ನೆಲ್ಲ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ ಎಲ್ಲ ಕಡೆ. ಈ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ. ಮುಂದಿನಲ್ಲಿ ನಿಮ್ಮೆಲ್ಲರದು ಅನೇಕ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಿ ಅಂತ ಹೇಳ್ಬಿಟ್ಟು ಸಮಾಜದ ಪರವಾಗಿ ನಾನು ಕಳಕಳಿಯಿಂದ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಭಾಳ ಮುಖ್ಯವಾಗಿದೆ ಇವತ್ತು. ನಾವು ಅದನ್ನೆಲ್ಲ ಮಾಡಿದ್ರೆ ಆಗೋದೇ ಇಲ್ಲ. ನಾನು ಬೇಕಾದ್ರೆ ದ್ವೇಷ ಮಾಡಿ ಎಲ್ಲ ಕೂಡ 40 ಕಿಲೋಮೀಟರ್ ಒಳಗಡೆ ನಾವು ಹುಣಗುಂದ ತಾಲೂಕಿನಲ್ಲಿ ಜನರ ಹತ್ರ ಹೋದಾಗ ಜನರ ಸಮಸ್ಯೆ ಬರ್ತಾರೆ. ಜನರ ಪದೇ ಪದೇ ಸಭೆ ಮಾಡಬೇಕು, ಕಾರ್ಯಕ್ರಮ ಮಾಡಬೇಕು, ಹತ್ತಿರ ಕರ್ಕೊಂಡಾಗ ನಾವು ನಮ್ಮ ಕೇಳಿದಾಗ ನಮಗೆ ಅನುಕೂಲ ಆದಾಗ ಮಂದಿ ಕೆಲವರು ಯಾರು ಕೊಡೋದು, ಇದು ಸಭೆಯೂ ಆಗಲ್ಲ. ಹಾಗಾಗಿ ಜನರ ಅನುಕೂಲ ತಕ್ಕಂಗೆ ನಾವು ಸಭೆಗಳನ್ನು ಮಾಡ್ಕೊಂಡವ್ರ, ಕಾರ್ಯಕ್ರಮ ಮಾಡ್ಕೊಂಡವ್ರ, ಜನರ ಮತ ಕೊಡ್ತಾರೆ, ಅವ್ರ ಸಮಸ್ಯೆ ಹೇಳ್ತಾರೆ, ಆ ಸಮಸ್ಯೆ ಪರಿಹಾರ ಬೇಕಾದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಹಾಗಾಗಿ ಚೈತನ್ಯಪೂರ್ವಕವಾಗಿ ಕೆಲಸ ಮಾಡಿದ್ರೆ ಮಾತ್ರ ಸಂಘಕ್ಕೆ ಹೋಗುತ್ತೆ. ಹಾಗಾಗಿ ರಾಜ್ಯಾಧ್ಯಕ್ಷರ ವಿಚಾರಗಳು ಭಾಳ ದೊಡ್ಡ, ಅವುಗಳನ್ನ ಜಾರಿಗೆ ತರುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದಾಗ ಮಾತ್ರ ರಾಜ್ಯದಲ್ಲಿ ಏನು ಕೆಲಸ ಆಗ್ತವೋ ಪ್ರತಿ ತಾಲೂಕಿನಲ್ಲಿ ಹೇಳಬೇಕು. ನಮ್ಗೆ ಇನ್ನೊಂದು ಏನು ಬೇಜಾರು ಅಂತಂದ್ರೆ ಎಲ್ಲ ಸಂಘಟನೆಗಳು ಯಾವ ರೀತಿ ಚೈತನ್ಯ ಮಾಡ್ತಾರಂತಂದ್ರೆ ಇತ್ತಿತ್ತಲಾಗಿ ನಾವು ಬ್ಯಾನರ್ ಹಾಕುವಂಥದ್ದಾಗಲಿ ಸಭೆ ಮಾಡುವಂಥದ್ದಾಗಲಿ ಮಾಡಬೇಕು. ಸರ್ ಹೇಳಿದ್ರೆ ಇಬ್ರಾಹಿಂ ಸಾಹೇಬ್ ಇದ್ದಾಗೂ ಸಹಿತ ನಾವು ಹುಬ್ಬಳ್ಳಿ ಹೋಗಿ ಅವ್ರು ಮಾಡ್ತಕ್ಕಂಥ ಕಾರ್ಯವನ್ನು ನೋಡ್ಕೊಂಡು ಬಂದಿದ್ದೀವಿ. ಅವರ ಸ್ಥಾನದಲ್ಲೇ ಇವರು ತುಂಬ ಕಷ್ಟ ನಮ್ಗೆ ಬೇಕಾಗುತ್ತೆ. ಆ ಒಂದು ವ್ಯವಸ್ಥೆಯನ್ನು ನಾವು ಕೆಲಸ ಮಾಡ್ಕೊಂಡು ಮಾತ್ರ ನಮ್ಗೆ ಸಮಾಜ ಕರ್ಕೊಂಡು ಸರ್ ಸಮಾಜ ಕರ್ಕೊಂಡವರೇ ಇಲ್ಲ. ಸಮಾಜ ಜನರಿಗೆ ಆಗ್ತಕ್ಕಂಥ ಸಮಸ್ಯೆಯನ್ನು ಇರ್ತಕ್ಕಂಥವ್ರು ಬಗೆಹರಿಸೋದ್ರೆ ಸಮಾಜ ಕರ್ಕೊಂಡು. ಅದಕ್ಕೆ ದೊಡ್ಡ ಕನಸಿಕೊಂಡಿದ್ದಾರೆ ಶಿಕ್ಷಣ ಸಂಸ್ಥೆ ಬರುವಂಥ ನಿರ್ಮಾಣದಲ್ಲಿ ನಮ್ಮ ಸಂಸ್ಥೆಯಿಂದ ಆಗ್ತದಂದ್ರೆ ನಾವೆಲ್ಲರೂ ಸಹಿತ ವಿದ್ಯಾವಂತರಾಗಿ ಈ ಸಮಾಜಕ್ಕೆ ಏನಾದರೂ ಒಂದು ಸೇವೆ ಮಾಡಲಿಕ್ಕೆ ಅನುಕೂಲ. ಯಾರು ವಿದ್ಯಾವಂತರಿರ್ತಾರೋ, ಯಾರು ತಿಳುವಳಿಕೆ ಇರ್ತಾರೋ ಆ ಸಮಾಜಕ್ಕೆ ಕೆಲಸ ಮಾಡಲಿಕ್ಕೆ ಮುಂದೆ ಬಂದಾಗ ಮಾತ್ರ ನಾವೆಲ್ಲರೂ ಸಹಿತ ಇಲ್ಲಿಂದ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ವಿಚಾರಕ್ಕೆ. ಹಾಗಾಗಿ ರಾಜ್ಯಾಧ್ಯಕ್ಷರು ನಾವು ಪದೇ ಪದೇ ತಮ್ಮನ್ನು ಈ ಸಂಸ್ಥೆ ಕಲಿಸ್ತೀವಿ, ಸೇವೆಯಿಂದ ತಾಲೂಕಿಗೆ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡಿ ನಡೆಸುವಂಥ ವಿಚಾರವನ್ನು ಮಾಡ್ತೀವಿ. ಹಾಗಾಗಿ ತಾವು ತಮ್ಮ ಸಮಯವನ್ನು ನಮ್ಮ ತಾಲೂಕಿಗೆ ಒತ್ತು ಕೊಟ್ಟಂದ್ರೆ ಈ ತಾಲೂಕನ್ನು ಮಾದರಿಯಾಗಿ ಕೆಲಸ ಮಾಡಿ ತೋರಿಸ್ತೀವಿ ಅಂತೇಳಿ ತಾವು